ಬೇರೆ ಆಯ್ತು, ಲಿಂಗಾಯತರು ಬೇರೆ ಆಯ್ತು. ವೀರಶೈವರು ಯಾರು, ಲಿಂಗಾಯತರು ಯಾರು? ಮೊದಲು ಹಿಂದೂ ಧರ್ಮ ಉಳಿದ್ರೆ ನೀವು ಇಬ್ಬರು ಉಳಿತೀರಪ್ಪ. ಬಸವಣ್ಣನ ಹಿಡ್ಕೊಂಡು ಕೆಲವೊಂದು ಗಿರೇಕಿಗಳು ವೀರಶೈವರಿಗೆ ಪಂಚಪೀಠಕ್ಕೆ ಬೈದು ಅವ್ರದ್ದೊಂದು ಟೀಮ್. ಅವ್ರೇನು ಹೋಗಿ ಎಲ್ಲಿ ಬಸವಣ್ಣನಂಗೇನು ಅಂತರ್ಜಾತಿ ವಿವಾಹ ಮಾಡಲಿಲ್ಲ, ಸಮಾಜದಲ್ಲಿ ಏಕತೆ ತರಲಿಲ್ಲ. ಅವ್ರೇನು ದಲಿತರ ಮನೆಗೆ ಹೋಗಿ ಪ್ರಸಾದ ತೊಗೊಂಡು ನಾವೆಲ್ಲ ಒಂದು ಹತ್ತೇಳಿ ಅಪ್ಕೋಲಿಲ್ಲ. ಎರಡು ಸ್ವಾಮಿಗಳು ಹೋಗ್ಯಾರ, ಹೇಳ್ರಪ್ಪ ನೋಡೋಣ ಬಸವಣ್ಣನ ವಚನ ಮುಂಜಾನೆ ಶ್ರೀ ಗುರು ಬಸವಲಿಂಗ ಏನಮ್ಮ. ಅದ್ರ ಮುಂದೆ ಓಂ ಇತ್ತು ಮೊದಲ. ಓಂ ಶ್ರೀ ಗುರು ಬಸವಲಿಂಗ ಓಂ ಅಂದ್ರೆ ಅದು ಸನಾತನತ್ತ. ಈ ಸೂರ್ಯ ಏನದಲ್ಲ, ಇದು ನಾವಲ್ಲ, ಅಮೇರಿಕಾದವ್ರು ಕಂಡುಹಿಡಿದದ್ದು. ಸೂರ್ಯನ ಶಬ್ದವೇನು ಬರ್ತೈತಲ್ಲ, ಶಾಂತ ರೀತಿಯಿಂದ ಅವರು ಏನು ಸ್ಟಡಿ ಮಾಡಿದ್ರು. ಸೂರ್ಯನಿಂದ ಏನೋ ಒಂದು ಆವಾಜ್ ಬರ್ತೈತಲ್ಲ, ಏನು ಬರ್ತೈತೆ ಗೊತ್ತೈತೆ ಅನ್ನೋದು. ಓ, ಅದು ನಮ್ಮ ಸನಾತನ ಧರ್ಮ. ಅಂದ್ರೆ ಸನಾತನ ಧರ್ಮ ಎಷ್ಟು ಶ್ರೇಷ್ಠ ಅನ್ನೋಂಥದ್ದೇ ನಮ್ಮ ಮಂದಿಗೆ ಗೊತ್ತಿಲ್ಲ. ನೀವು ಓಂಕಾರ ತೆಗೆದ್ರೆ ಬರೀ ಶ್ರೀ ಗುರು ಬಸವಲಿಂಗಾಯನ ಮಾತ ಅಂದಿರ್ತಾರ. ವೀರಶೈವ ಅವ್ರಿಗೆ ಬೈದು, ಇವ್ರಿಗೆ ಬೈದು. ಎಷ್ಟು ಜನ ಇವತ್ತು ಈ ಭಾರತ ಪಾಕಿಸ್ತಾನ ಮೇಲೆ ಯುದ್ಧ ಇವತ್ತು ನಡೆದ್ರೆ ಎಷ್ಟು ಮಂದಿ ನೀವು ದೊಡ್ಡ ದೊಡ್ಡ ಭಾಷಣ ಹೊಡಿತಿರಲ್ಲ. ಕೆಲವು ಮಂದಿ ಅದಾರ, ಒಬ್ಬ ಸ್ವಾಮಿ ಅದಾನ, ಏನತ್ತಾನವ, ನಿಜಗುಣಾನಂದ. ಇನ್ನೊಬ್ಬ ಅದಾನ ಕಡೆ ದಾವಣಗೆರೆ ಕಡೆ ಒಬ್ಬ ಪಂಡಿತಾರಾಧ್ಯ ಶಾನೆ ಹಳ್ಳಿತ್ತು. ಅವ ಏನು ಹೇಳ್ತಾನ ನೋಡಿಗಷ್ಟು ನಾಲಾಯಕರು ಅದಾರ ಒಬ್ಬೊಬ್ಬರು. ಏನಲ್ಲ ನನಗೇನು ಮಾಡೋಕ್ಕದಾರ, ನಾನು ಎಲೆಕ್ಷನ್ದಾಗ ಬಂದು ವಿರುದ್ಧ ಮಾಡ್ಯಾರ, ಏನು ಕಿಸಿದು ಆಗೋದಿಲ್ಲ. ಇಸ್ಲಾಂ ಮತ್ತು ಲಿಂಗಾಯತ ಒಂದೇ ಸಮಾನತೆ ಇದೆ. ಬಾಪ್ಪರೆ ನಿಜಗುಣಾನಂದ ಏನತ್ತಾನ ಸ್ವಾಮಿ? ಅತ್ಯಂತ ಶಾಂತಿ ಪ್ರಿಯ ಧರ್ಮ. ಹಾಕೊಂಡಿದ್ದು ಕ್ಯಾಮಿ, ಹಚ್ಕೊಂಡಿದ್ದು ಆಕಳದ್ದು ವಿಭೂತಿ. ಮತ್ತಿನ್ನೊಂದು ಹೇಳ್ತಾನ, ಗೋಮಾತೆ ಅಷ್ಟೇ ಯಾಕೆ ಶ್ರೇಷ್ಠ, ನಾಯಿನೂ ಯಾಕೆ ಶ್ರೇಷ್ಠ ಅಲ್ಲ ತಳಿ. ನಾವೇನು ನಾಯಿನ ತಿರಸ್ಕಾರ ಹಿಂದೂ ಸಮಾಜ ಮಾಡಿಲ್ಲ. ಗಾಣಗಾಪುರದ ದತ್ತಾತ್ರೇಯನ ಚಿಹ್ನೆ ಯಾವುದು? ನಾಯಿ ಎಟ್ಟು ವಿಶ್ವಾಸ. ಅದಕ್ಕೆ ನಾ ಯಾರಿಗೂ ನಾಯಿ ಎಟ್ಟು ಬೈದಿಲ್ಲ. ಕಾಲಭೈರವ ನಾಯಿ ವಿಶ್ವಾಸದ ಪ್ರಾಣಿ. ಇವತ್ತು ನೋಡಿ ನಮ್ಮ ಮಿಲ್ಟ್ರಿ ಒಳಗೆ ಪೊಲೀಸರ ಬಳಿ ನಾಯಿ ಇರ್ತಾವಲ್ಲ, ಅವು ಅದ್ರದ್ದು ರಿಟೈರ್ಮೆಂಟ್ ಮಾಡ್ತಾರೆ ಇಂಡಿಯನ್ ಮಿಲ್ಟ್ರಿ ಒಳಗೆ ಮತ್ತು ನಮ್ಮ ಪೊಲೀಸ್ ಇಲಾಖೆಯಲ್ಲಿ. ಅದಕ್ಕೆ ಸಲ್ಯೂಟ್ ಹೊಡಿತಾರೆ. ಇದಕ್ಕೆ ನಾಯಿ ಸತ್ತರೆ, ಅವರು ಪೊಲೀಸ್ ನಾಯಿ ಸತ್ತರೆ ಸಲ್ಯೂಟ್ ಹೊಡೋದು, ಅದಕ್ಕೆ ಗೌರವ ಅರ್ಪಣೆ ಮಾಡ್ತಾರೆ, ಸನ್ಮಾನ ಮಾಡ್ತಾರೆ ರಿಟೈರ್ಡ್ ಆಗಿದ್ದಕ್ಕೆ. ಇನ್ನು ಮ್ಯಾಗ ಯಾರಿಗೂ ನಾಯಿ ಎತ್ತು ಬೈಲಾಕ್ ಹೋಗ್ಬೇಡ್ರಿ, ಅದರ ಮರ್ಯಾದೆ ಕಳಿತೀರಿ ನೀವು. ಈ ಹಂದಿ ಅಂದ್ರೆ ಬರೋಬ್ಬರಿ ಏನತ್ತೀನಿ. ಬಂಧುಗಳೇ, ದೇಶದ ಬಗ್ಗೆ ಮಾತಾಡೋದು ಇವತ್ತು ಪ್ರಚೋದನಕಾರಿ ಆಗ್ತದೆ. ಪಾಕಿಸ್ತಾನಕ್ಕೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಔರಂಗಜೇಬಿಗೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಟಿಪ್ಪು ಸುಲ್ತಾನಿಗೆ ಬೈದ್ರೆ ಪ್ರಚೋದನಕಾರಿ ಆಗ್ತದೆ. ಅವರ ರಾಮಗೆ ಬೈದ್ರೆ ಪ್ರಚೋದನಕಾರಿ ಆಗುವುದಿಲ್ಲ. ಕೃಷ್ಣಗೆ ಬೈದ್ರೆ ಪ್ರಚೋದನಕಾರಿ ಆಗುವುದಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಮೂರ್ತಿಗೆ ಅಪಮಾನ ಮಾಡಿದ್ರೆ ಅಸಹ್ಯ ಆಗುವುದಿಲ್ಲ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ನ ಇವತ್ತು ಎಲ್ಲರೂ ಈ ದೇಶದ ಜನ ಪೂಜೆ ಮಾಡಿದ್ರು. ನಮ್ಗೆ ಗೊತ್ತಿಲ್ಲ ಅಂಬೇಡ್ಕರ್ ಏನಿದ್ರು, ಅವ್ರು ಎಷ್ಟು ನೇರವಾಗಿಯೇ ಅವ್ರು ಹೇಳ್ಬಿಟ್ಟಿದ್ರು. ಅಂಬೇಡ್ಕರ್ 1942ರಲ್ಲಿ ಪಾರ್ಟಿಷನ್ ಆಫ್ ಪಾಕಿಸ್ತಾನ ಅಂತ ಒಂದು ಪುಸ್ತಕ ಬರೆದ್ರು. ಥಾಟ್ಸ್ ಆನ್ ಪಾಕಿಸ್ತಾನ ಅಂತ ಪುಸ್ತಕ ಬರೆದ್ರು, ಓದ್ರಿ. ಇಲ್ಲಿ ಅಂಬೇಡ್ಕರ್ ಫೋಟೋ ಹಾಕ್ಕೊಂಡು ಅಡ್ಡಾಡಿದ್ದು ಮಾತಾಡ್ತಿರಲ್ಲ ನೀವು. ಅಂಬೇಡ್ಕರ್ ಹೇಳ್ತಾರೆ, ಭಾರತ ಮತ್ತು ಪಾಕಿಸ್ತಾನ